ಇನ್ನು ಗ್ಯಾರಂಟಿಯೇ ಕಾಂಗ್ರೆಸ್ಗೆ ದೊಡ್ಡ ಹೋಪ್. ಯಾಕಂದ್ರೆ ವಿಧಾನಸಭೆ ಚುನಾವಣೆಯಲ್ಲಿ ಗ್ಯಾರಂಟಿ ಇಟ್ಕೊಂಡೆ ಮತದಾರರ ಮುಂದೆ ಹೋಗಿದ್ದಂತ ಕಾಂಗ್ರೆಸ್ ಒಳ್ಳೆ ಮತಗಳ ಬೆಳೆಯನ್ನೇ ತೆಗೆದಿತ್ತು. ಭರ್ಜರಿ 136 ಸೀಟ್ಗಳನ್ನು ಗೆದ್ದು ಬೀಗಿತ್ತು. ಈಗ ಲೋಕಸಭಾ ಸಮರದಲ್ಲೂ ಕೂಡ ಪಂಚ ಗ್ಯಾರಂಟಿ ಕಾಂಗ್ರೆಸ್ಗೆ ಭರವಸೆ ಹುಟ್ಟಿಸಿದೆ. ರೈತರ ಮಕ್ಕಳು, ಮಣ್ಣಿನ ಮಕ್ಕಳು, ಈ ಮಣ್ಣಿನ ಮಕ್ಕಳೇ ಎತ್ತಿನ ಹೊಳೆ ಯೋಜನೆಯನ್ನು ವಿರೋಧ ಮಾಡಿದವರು. ಅರಳಿದ ಕಮಲ ಉದುರು ಹೋಯಿತು. ತೆನೆ ಎತ್ತ ಮಹಿಳೆ ತೆನೆಯನ್ನು ಎಸೆದು ಈಗ ಕುಮಾರನ ಕಮಲ ಹಿಡ್ಕೊಂಡು ಹೋಗಿದ್ದಾರೆ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ, ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಲೋಕ ಗೆಲ್ಲಲು ಗ್ಯಾರಂಟಿ ಅಸ್ತ್ರ ಬಳಸಲು ಮುಂದಾದ ಕಾಂಗ್ರೆಸ್. ರಾಜ್ಯಾದ್ಯಂತ ಗ್ಯಾರಂಟಿ ಸಮಾವೇಶದ ಮೂಲಕ ಮತಬೇಟೆ. ಗ್ಯಾರಂಟಿ ಈ ಬಾರಿಯ ಕಾಂಗ್ರೆಸ್ನ ಶಕ್ತಿ. ಕೈ ನಾಯಕರು ಬಳಸ್ತಿರೋ ಯುಕ್ತಿ ಗ್ಯಾರಂಟಿ ಎಂಬ ಮಹಾ ಆಯುಧ. ಹೋದಲ್ಲಿ ಬಂದಲ್ಲಿ ಕುಂತಲ್ಲಿ ನಿಂತಲ್ಲಿ ಹಸ್ತಪಡೆ ಗ್ಯಾರಂಟಿ ಮಂತ್ರವನ್ನೇ ಜಪಿಸುತ್ತಿದೆ. ಕಳೆದ ವಿಧಾನಸಭೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಹೊಸ ಅಲೆಯನ್ನೇ ಸೃಷ್ಟಿಸಿರೋ ಇದೇ ಗ್ಯಾರಂಟಿ ಅಸ್ತ್ರವನ್ನ ಲೋಕಸಭೆಯಲ್ಲೂ ಪ್ರಯೋಗಿಸಲು ಕಾಂಗ್ರೆಸ್ ನಾಯಕರು ಮುಂದಾಗಿದ್ದಾರೆ. ಈ ಹಿಂದೆ ಬಿಜೆಪಿ ತಾನು ಜಾರಿಗೊಳಿಸಿದ್ದ ಯೋಜನೆಗಳ ಫಲಾನುಭವಿಗಳ ಸಂವಾದ, ರ್ಯಾಲಿ ಮಾಡ್ತಿತ್ತು. ಬಿಜೆಪಿಗೆ ತಿರುಮಂತ್ರವನ್ನು ನೀಡಲು ಕಾಂಗ್ರೆಸ್ ಕೂಡ ಸಿದ್ಧತೆ ಮಾಡಿಕೊಂಡಿದೆ. ಚುನಾವಣೆಗೂ ಮುನ್ನ ಮೆಗಾ ಗ್ಯಾರಂಟಿ ರ್ಯಾಲಿ ನಡೆಸಲು ಎಲ್ಲಾ ತಯಾರಿ ನಡೆದಿದೆ. ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ರಾಜ್ಯದ ಮೂಲೆ ಮೂಲೆಗಳಲ್ಲೂ ಗ್ಯಾರಂಟಿ ಕಾರ್ಯಕ್ರಮ ನಡೆಸಲಿದ್ದಾರೆ. ಇವತ್ತು ಶಿವಮೊಗ್ಗ, ಹಾಸನ, ಧಾರವಾಡದಲ್ಲಿ ಗ್ಯಾರಂಟಿ ಸಮಾವೇಶ ಆಯೋಜಿಸಲಾಗಿತ್ತು. ಹಾಸನದಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ಕೊಟ್ಟ ಭರವಸೆ ಈಡೇರಿಸಿದ್ದೇವೆ ಅಂತ ಬಿಜೆಪಿಯವರು ಧೈರ್ಯವಾಗಿ ಹೇಳಲಿ ನೋಡೋಣ ಅಂತ ಸವಾಲು ಹಾಕಿದ್ರು. ಎತ್ತಿನ ಹೊಳೆ ಯೋಜನೆಯನ್ನ ವಿರೋಧಿಸಿದ್ದೇ ಮಣ್ಣಿನ ಮಕ್ಕಳು ಅಂತ ಗುಡುಗಿದ್ರು. ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಕೊಟ್ಬಿಟ್ಟು ಸರ್ಕಾರ ಸಂಬಳ ಕೊಡಕ್ಕೂ ಕೂಡ ದುಡ್ಡಿಲ್ಲ ಅಂತಕ್ಕಂಥ ರೀತಿನಲ್ಲಿ ವಿರೋಧ ಪಕ್ಷದವರು ಪ್ರಚಾರ ಮಾಡ್ತಾ ಇದ್ದಾರೆ. ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಕೊಟ್ಟ ಮಾತಿನಂತೆ ನಡ್ಕೊಂಡಿದೆ. ಬಿಜೆಪಿಯವರು ಆತ್ಮಸಾಕ್ಷಿಯಾಗಿ ಹೇಳಲಿ ನೋಡ. ಅವರು ಅಧಿಕಾರದಲ್ಲಿದ್ದಾಗ ಜನರಿಗೆ ಕೊಟ್ಟ ಭರವಸೆಗಳನ್ನು ಈಡೇರಿಸಿದಾರಾ ಇಲ್ಲವೇ ಅಂತಕ್ಕಂಥದನ್ನ ಹೇಳಲಿ ನೋಡ. ಧೈರ್ಯ ಇದ್ರೆ ನಾನು ಹೇಳ್ತೀನಿ, ಇವತ್ತು ಧೈರ್ಯವಾಗಿ ಹೇಳ್ತೀನಿ, ಹೆಮ್ಮೆಯಿಂದ ಹೇಳ್ತೀನಿ. 2013ರಿಂದ 2018ರವರೆಗೆ ನಾವು ಕೊಟ್ಟಿದ್ದಂತ ಎಲ್ಲ ಭರವಸೆಗಳನ್ನು ಕೂಡ ಈಡೇರಿಸಿದ್ದೇವೆ ಅಂತಕ್ಕಂಥದನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೆ. ರೈತರ ಮಕ್ಕಳು, ಮಣ್ಣಿನ ಮಕ್ಕಳು, ಈ ಮಣ್ಣಿನ ಮಕ್ಕಳೇ ಎತ್ತಿನ ಹೊಳೆ ಯೋಜನೆಯನ್ನು ವಿರೋಧ ಮಾಡಿದವರು. ಇನ್ನು ಒಂದೆರಡು ವರ್ಷಗಳಲ್ಲಿ ಎತ್ತಿನ ಹೊಳೆ ಯೋಜನೆಯನ್ನ ಪೂರ್ಣಗೊಳಿಸಿ ಅರಸೀಕೆರೆಗೆ ನೀರನ್ನ ಕೊಟ್ಟೇ ತೀರ್ತೀವಿ. ಇನ್ನು ಶಿವಮೊಗ್ಗದಲ್ಲಿ ನಡೆದ ಗ್ಯಾರಂಟಿ ಸಮಾವೇಶದಲ್ಲಿ ಅಬ್ಬರಿಸಿದ ಡಿಕೆ ಶಿವಕುಮಾರ್, ಗ್ಯಾರಂಟಿಗಳನ್ನ ನೀಡಿದ್ದು ಜಾತಿ ಮೇಲಲ್ಲ, ನೀತಿ ಮೇಲೆ. ಯಾವುದೇ ಕಾರಣಕ್ಕೂ ಯೋಜನೆಗಳು ನಿಲ್ಲೋದಿಲ್ಲ ಅಂತ ಭರವಸೆ ನೀಡಿದ್ದಾರೆ. ಅಷ್ಟೇ ಅಲ್ಲದೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂತ ಹಾಡು ಹಾಡಿದ್ರು. ದರಿದ್ರ ಲಕ್ಷ್ಮಿ ಹೋಗಿ ಗೃಹಲಕ್ಷ್ಮಿ ಬಂದಿದೆ ಅಂತ ಬಿಜೆಪಿಗೆ ಟಕ್ಕರ್ ಕೊಟ್ಟಿದ್ದಾರೆ. ನಿಮ್ಗೆ ನಮ್ಮ ಸರ್ಕಾರಕ್ಕೆ ವೋಟ್ ಹಾಕ್ಲಿಲ್ಲ ಅಂದ್ರೆ ನಾವು ಕೇಂದ್ರದಲ್ಲಿ ನಾವು ಬಿಜೆಪಿ ಸರ್ಕಾರ ಬಂದ ತಕ್ಷಣ ನಿಲ್ಲಿಸ್ತೀನಿ ಅಂತ ಹೇಳ್ಬೋದು. ಅದು ಯಾವುದು ಸಾಧ್ಯ ಇಲ್ಲ. ನಾವು ಜಾತಿ ಮೇಲೆ ಈ ಗ್ಯಾರಂಟಿಯನ್ನು ಕೊಟ್ಟಿಲ್ಲ, ನೀತಿ ಮೇಲೆ ಗ್ಯಾರಂಟಿಯನ್ನು ನಾವು ಕೊಟ್ಟಿದ್ದೇವೆ. 5 ಬೆರಳು ಸೇರಿ ಕೈ ಮುಷ್ಟಿ ಆಯಿತು. 5 ಗ್ಯಾರಂಟಿ ಸೇರಿ ಕೈ ಗಟ್ಟಿ ಆಯಿತು. ಇದನ್ನ ನೋಡಿ ಇವತ್ತು ಯಾಕೋ ಬಿಜೆಪಿ ಫ್ರೆಂಡ್ಸ್ ಬರಲಿಲ್ಲ. ಅರಳಿದ ಕಮಲ ಉದುರು ಹೋಯಿತು. ತೆನೆ ಎತ್ತ ಮಹಿಳೆ ತೆನೆಯನ್ನು ಎಸೆದು ಈಗ ಕುಮಾರನ ಕಮಲ ಹಿಡ್ಕೊಂಡು ಹೋಗಿದ್ದಾರೆ. 5 ಗ್ಯಾರಂಟಿ ಸೇರಿ ಕೈ ಗಟ್ಟಿ ಆಯಿತು. ಕರ್ನಾಟಕ ಪ್ರಬುದ್ಧವಾಯಿತು, ಕರ್ನಾಟಕ ಸಮೃದ್ಧಿ ಆಯಿತು. ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ, ಭಾಗ್ಯದ ಲಕ್ಷ್ಮೀ ಬಾರಮ್ಮ.
ದರಿದ್ರ ಲಕ್ಷ್ಮಿ ಹೋಗ್ಬೇಕು, ಸಂಕಟ ಲಕ್ಷ್ಮಿ ಹೋಗ್ಬೇಕು, ಎಲ್ಲ ಲಕ್ಷ್ಮಿಗಳನ್ನ ದೂರ ಹೋಗಿ ನಿಮ್ಮ ಮನೆ ಬೆಳಕನ್ನ ತುಂಬಬೇಕು, ಭಾಗ್ಯ ಆಗ್ಬೇಕು ನಿಮ್ಗೆ. ನಾಳೆ ಮಾಗಡಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಗೃಹಲಕ್ಷ್ಮಿ ಫಲಾನುಭವಿಗಳ ಸಮಾವೇಶ ಆಯೋಜಿಸಿದ್ದಾರೆ. ಈ ಮೂಲಕ ಗ್ಯಾರಂಟಿ ಯೋಜನೆ ಫಲಾನುಭವಿಗಳನ್ನ ಟಾರ್ಗೆಟ್ ಮಾಡಿ ಮತ ಪಡೆಯಲು ಪ್ಲಾನ್ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.